ಅದಕ್ಕಮ್ಮ ಮಲ್ಕೊಂಡ್ರವ್ರು ಯಾಕೆ ಎದ್ಬಿಟ್ರಿ? ಮಲ್ಕಳಿ ಎತ್ಕ, ಇನ್ನೊಂದು ಚೋತ್ ಮತ್ಕಳಿ ಮಕ್ಕಳಿ ಎತ್ಕೆ ಮಕ್ಕಳಿ. ಯಾಕೋ ಗೊತ್ತಿಲ್ಲ ಕಣೋ, ಇರೋವತ್ತ ಅವ್ವ ಭಾಳ ನೆನ್ಪು ಬತ್ತಾಳೆ. ನಾನು ತಾಯಿ ಆಗ್ಬೇಕಾರೆ ಅವ್ವ ಭಾಳ ನೆನ್ಪು ಬತ್ತಾಳೆ ಕಣೋ. ನನ್ನಂಗ ತಾನೇ ನಮ್ಮವ್ವನೂ ನಾನು ಇರ್ತಿರಂಗ ತಾನೇ ನಮ್ಮವ್ವನ ನನ್ನ ಎತ್ತಿರೋದು. ಆದ್ರೆ ಏನು ಮಾಡೋದು, ನಮ್ಮವ್ವ ಬಂದ್ರೆ ಅಕ್ಕ ಬೈತಾರೆ, ಮಾವ ಬೈತಾರೆ, ಎಲ್ಲರೂ ಬೈತಾರೆ. ಅದಕ್ಕೆ ನಮ್ಮವ್ವನೂ ಬಂದಿಲ್ಲ. ಬಸ್ರಿ ಅಂತ ಗೊತ್ತಿರುತ್ತೆ, ಎಲ್ಲಿ ಏನು ಅನ್ಕೊಂತಾರೋ ಏನು ಬಿಟ್ಕೊಂತಾರೋ ಅಂತ ಬಂದೇ ಇಲ್ಲ ನೋಡೋಕ್ಕೆ. ಹೌದು ಕಣತ್ಗೆ. ನೀನು ಲವ್ ಮಾಡ್ಕೊಂಡ್ ಬಂದಾಗ ನೀನೇ ನನ್ನ ತಾಯಿ ಅನ್ಕೋಬೋದು, ಆದರೆ ನಮ್ಮವ್ವ ನೆನ್ಪಿಗೆ ಬರ್ದಿರಂಗೆ ನೋಡ್ಕೊಂಡೆ ಕಣತ್ತಿಗೆ. ನಿನಗೂ ಒಂದು ತಾಯ್ತನ ಅಂತ ಇರುತ್ತೆ ತಾನೆ, ನಂಗಿಲ್ಲ. ಅದಕ್ಕೆ ನೀನು ನೆನ್ಪಿಗೆ ಬರ್ದಿರೋ ಥರ ನೋಡ್ಕೊಂಡೆ. ಅಕಸ್ಮಾತ್ ನಮ್ಮವ್ವ ಇದ್ದಿದ್ರೆ ನೀನು ಹೆಂಗೆ ನೋಡ್ಕೊತಿದ್ದೆ ಹೇಳು? ನಮ್ಮವ್ವನ ನೋಡ್ಕೊತಿದ್ಲು. ಇವಾಗ ನಿನಗೂ ಆಸೆ ಪಡೋದ್ರಾಗ ಏನೂ ಇಲ್ಲ ಕಣತ್ಗೆ. ಅಣ್ಣಂಗೆ ಹೇಳ್ತೀನಿ ತಗ, ಕರ್ಕೋಗಿ ಬರ್ತಾನ. ಏನು ಮಾತಾಡ್ತವ್ರೆ ಎತ್ತಿಗೆ ನಮ್ಮ ಇದನ್ನೂ ಏನೋ ಮಾತಾಡ್ಕೊಂತವ್ರಲ್ಲ. ಏನು ಮಾತಾಡ್ಕೊಂತವ್ರ ಇರೋ? ಈ ಹೆಣ್ಮಗನು ಬಸ್ರಿ ಈಗ ಏನು ಆಸೆ ಆಯಿತು ಏನೋ ಕೇಳ್ಕಮ್ಮ. ಬಸ್ರಿ ಆಸೆ ಎಲ್ಲ ಈಡೇರಿಸ್ಬೇಕಂತ ನನ್ನ ಹೆಂಡ್ರಿಗೂ ಅವಾಗೆಲ್ಲ ಈಡೇರಿಸಿದೆ. ಪಾಪ ಈ ಹೆಣ್ಮಗ ಅಪ್ಪ ಅವನ್ ಬಿಟ್ಟು ಬಂದದ. ನೋಡಮ್ಮ ಏನು ಆಸೆ ಇಟ್ಕೊಂಡದ ಅಂತೇಳಿ. ಅತ್ತಿಗೆ ನಮ್ಮ ಮನೆಯಾಗ ಏನಾರು ಬೇಜಾರೈತತ್ಗೆ ನಿಮ್ಗೆ? ಏನಾರು ಬೇಜಾರಾಗಿದ್ರೆ ಹೇಳ್ರಿ ಅದಕ್ಕೆ. ನಿಮ್ಮ ಮನೆಯಾಗ ಕರ್ಕೋಗಿ ಅಪ್ಪನ ಕೇಳಿ ಬಿಟ್ಟು ಬರ್ತೀವಿ. ನಮ್ಮಿಂದ ಏನಾರು ಬೇಜಾರತ್ಗೆ ನಿಮ್ಗೆ? ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಜ್ಞಾಪನಿಸ್ಕೊಳತ್ತಾರ ನಾವು ಏನಾರು ಮಾತಾಡಿವತ್ಗೆ? ನಿನ್ನಿಂದ ಏನಪ್ಪ ಬೇಜಾರು? ನೀನು ನಿಮ್ಮ ಅಣ್ಣ ಮಾವ ಎಲ್ಲರೂ ನಾ ಬಸ್ರಿ ಅಂತ ಗೊತ್ತಾಗಕ್ಕೂ ಮುಂಚೆನೂ ಅಷ್ಟೇ, ಬಸ್ರಿ ಅಂತ ಗೊತ್ತಾದ್ನಾಗೂ ಅಷ್ಟೇ ಒಂದು ಹೆಜ್ಜೆ ಕೆಳಗೆ ಕಿಡಿಸ್ತಿಲ್ಲ. ರಾಣಿ ಥರ ನೋಡ್ಕೊಂತಿದ್ರಿ. ನಿಮ್ಮ್ಯಾಗ ನನ್ಗೆ ಯಾಕೆ ಬೇಜಾರು? ನನಗೆ ಏನೋ ಗೊತ್ತಿಲ್ಲ. ಚೊಚ್ಚಲರ್ಗೆ ನಮ್ಮ ಅಮ್ಮನ ಮನೆಯಾಗ ಆಗಬೇಕು ಮೊದಲನೆಯವ್ರಿಗೆ ಅಂತ ಆಸೆ. ಅದೇನೋ ಗೊತ್ತಿಲ್ಲ ಈಡೇರುತ್ತೋ ಇಲ್ಲೋ. ಇನ್ನೂ ಏನೇನು ಆಸೆ ಐತೆ ಹೇಳ್ಕೊಂಬಿಡುವ ತಾಯಿ. ಏನು ಯಾರು ಎರ್ದಾರದ ಇರ್ತಿದ್ಯಲ್ಲ, ನಾನು ಎರಡೆರಡು ಮಕ್ಳಿರ್ತೀನಿ, ಒಬ್ಬ ಮಗನ ಒಬ್ಬ ಮಗಳನ್ನ. ನಾನು ಯಾವತ್ತು ಹಿಂಗೆ ಆಡಿಲ್ಲ ಬಿಡ ತಾಯಿ. ನಿನ್ನ ಥರ ಆಡ್ದವ್ರು ಯಾರೂ ಇಲ್ಲ ಊರಾಗ. ಯವ್ವ ಅಪ್ಪನ ಮನೆ ಬಿಟ್ಟು ಬಂದ್ಮ್ಯಾಗ ಆಗ್ಲೆಲ್ಲ ಅಪ್ಪನ ಮನೆ ಅಂದ್ರೆ ಹೆಂಗಿರುತ್ತೆ ಹೇಳು? ನಮ್ಮ ಅಕ್ಕ ಯಾಕಾದ್ರೂ ನಮ್ಮ ಮಟ್ಟಿಯಾಗ ಕೊತ್ತಾಳೋ ಅನ್ಸ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಗೋಳಿಸ್ಬಿಡ್ತಾಳ. ಎಲ್ಲಾರನ್ನೂ ಗೋಳಿಕಂದಿಲ್ಲ ಅಂದರೆ ಇವಳಿಗೆ ಉಂಡನ್ನ ಅರ್ಗೋಲ್ತು. ಹೆಂಗೆ ಮಾತಾಡ್ತಾಳೆ ನೋಡ. ಇವಳು ಒಂದು ಹೆಣ್ಣಾಗಿತ್ಕೊಂಡು ಏಟೆರಡು ಥರ ಕೆಡ್ತಾಗಿರ್ತಾಳಿತ್ತು. ನನಗೆ ಇವಳು ಕಂಡ್ರೆ ಒಂಥರ ಒಳಗೇನು ದುರಿಯುತ್ತೆ. ಆದ್ರೆ ಏನು ಮಾಡಲಿ, ಅಕ್ಕಯ್ಯ ಅಲ್ಲ, ಸಹಿಸ್ಕೋಬೇಕು, ಎಲ್ಲ ಸಹಿಸ್ಕೋಬೇಕು. ಅಲ್ಲ ಕಣಯ್ಯಕ್ಕಯ್ಯ, ಯಾಕೆ ಹಿಂಗೆ ಆಡ್ತೀಯ? ಅವಳು ನಿನ್ನಂಗೆ ಒಬ್ಳು ಹೆಣ್ಮಕ್ಳಲ್ವೇನೆ, ಅವಳಿಗೂ ಆಸೆ ಇರೋಕ್ಕಿಲ್ವೇನೆ? ನಮ್ಮ ಅವ್ನ ಮನೆಯಕ್ಕೆ ಹೋಗ್ಬೇಕು, ನಮ್ಮ ಅಪ್ಪನ ಮನೆಯಕ್ಕೆ ಹೋಗ್ಬೇಕು, ಹಂಗ ಅಂತೇಳಿ. ನೀನು ಬಂದಿದ್ದಿಲ್ಲ ಏನೋ ನಮ್ಮ ಮನೆಯಕ್ಕ? ನಾವು ನಮ್ಮಪ್ಪ ನಮ್ಮವ್ವ ಹೇಳತಕ್ಕ ಮದುವೆ ಆಗಿಬೇಕಲ್ಲ. ನಮ್ಮವ್ವ ಇಲ್ದವ್ರು ನಮ್ಮಪ್ಪ ಬಾಣ್ತನ ಮಾಡೋಣ. ನಮ್ಮಪ್ಪ ಹೇಳತಕ್ಕ ನಾನು ಮದುವೆ ಆಗಿರೋದು ತವ್ರ ಮನೆಯವ್ರು ಯಾವ್ದು ಹೇಳಿರ್ತಾರೆ ಅದನ್ನ ಮದುವೆ ಆಗಿರ್ತೀವಿ. ಇವಳಂಗೆ ನೋಡ್ಬಂದು ಮದುವೆ ಆಗಿಲ್ವಲ್ಲ, ಎಲ್ಲ ಆಸೆ ಪಡಕ್ಕ. ನಿನ್ನ ಹತ್ರ ಹೇಳಿ ನಿನ್ನ ಅವ್ರ ಗಂಡಕ್ಕೆ ವಿಚಿಟಿಸಿ ಬೇಸ್ ನಮ್ಮಪ್ಪನ ಅವ್ರನ್ನೂ ಮಾತಾಡೋ ಮಾಡಿ ಕರ್ಕೋಕೆ ಯಾವ ಥರ ನಾಟಕ ಮಾಡ್ತಾಳೆ ನೋಡಬ್ಬ. ನಮ್ಮಪ್ಪ ಯಾರು ತವಂಗ ಹೋಗಿಲ್ಲ, ಹೋಗೋದು ಇಲ್ಲ, ತಿಳ್ಕೊಂಬಿಡೋದನ್ನ. ಅಲ್ಲ ಕಣೆ ಚಲ್ಚವ, ಯಾಕೆ ಈ ಹೆಣ್ಮಗಿನ ಈಗಾದ್ರೂ ಬಸ್ತ್ರಿ ಬಿಟ್ಬಿಡೆ? ಹಂಗ ಗೋಳಿ ಕಳದ್ರಿಂದ ಏನೇ ಬರುತ್ತೆ ನಿನ್ಗೆ? ಬಿಟ್ಬಿಡೆ. ನೀನು ಕುತ್ಕಳಯ್ಯ, ನೀನು ಕುತ್ಕ. ನೀನು ಹಂಗಾರೆ ನಿನ್ನ ಮಗಳು ಒಳಗೆ ಮದುವೆ ಆಗಿರ್ತಾಳೆ, ನಿನ್ಗೂ ಒಂದು ಹೆಣ್ಮಗ ಅದೇ. ಅವಳೇನಾರು ಇಷ್ಟಪಟ್ಟು ಮದುವೆ ಆಗಿರ್ತಕ್ಕ ನೀನು ಹೋಗಿ ಅವಳು ಬಸ್ರನೇ ಅಲ್ಲಿ ಏನಾರು ಅಲ್ಲಿ ಹೋಗ್ಬಿಡ್ತೀಯಾ? ಅವ್ರ ಗಂಡ ಮನೆಯವ್ರು ಹೋಗಿದ್ರು ಬಿಟ್ರು ಅಂದ್ಬಿಟ್ಟು ಹೋಗ್ಬಿಡ್ತೀಯಾ? ನೀವು ಜಗಳ ಆಡ್ಕೊಂಡಿರ್ತೀರಿ ಹೋಗ್ಬಿಡ್ತೀಯಾ? ಹಂಗೆ ನಮ್ಮಪ್ಪ ಯಾಕೆ ಹೋಗ್ಬೇಕು, ಬೇರೆಯವ್ರ ಕಾಲು ಹಿಡಿಬೇಕು? ಇದೊಳ್ಳೆ ಚಂದ ಐತೆ ತಕ್ಕ ನೀನು ಮಾತಾಡೋದು. ನಾವ್ರೇನು ಲವ್ ಮಾಡ್ಕೊ ಬಂದವ್ರೆ ಅಂತ ನೀನು ಹೇಳ್ತಿಲ್ಲ. ಅಪ್ಪ ಅವ್ಗೆ ಹೇಳ್ಬೇಕಿತ್ತು ಒಂದು ಮಾತು, ಒಪ್ಪಿಸಿಲ್ಲ ಬಿಟ್ಟಿಲ್ಲ. ಹೆಂಗದಾರ ನೋಡ. ಅಯ್ಯೋ ಅಕ್ಕಯ್ಯ, ನನ್ನಿಂದ ನೀವಿಬ್ರು ಗಂಡ ಇಡ್ತೀರಿ, ಯಾಕೆ ಚಕ್ಲ ಮಾಡ್ತೀರಿ? ನಾನು ಎಲ್ಲೂ ಆಸೆನೇ ಇಟ್ಕೊಳ್ಳಲ್ಲ, ಸುಮ್ಕಿರಿ. ಯಾಕೆ ಹಂಗೆ ಆಡ್ತೀರಾ? ನಾನು ಯಾರ ಜೊತೆಗೂ ಏನು ಹೇಳ್ಕೊಳಲ್ಲ. ನಾ ಹೇಳ್ಕೊಬೇಕಂತಿದ್ದೀರ ಮಾವನ ಜೊತೆಗೆ ಹೇಳ್ಕೊಳುವೆ. ಮಾವನ ಅಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ, ನಾ ಹೇಳ್ಕೊಬೋದಿತ್ತಲ್ಲ. ನನಗೇನಲ್ಲಿ ಹೇಳ್ಕೊಂಡು ನಾನು ಹೋಗ್ಬೇಕಂತ ಇಲ್ಲ. ಅವರು ಮಗಳು ಅಂತ ಪ್ರೀತಿಲಿ ಬರ್ಬೇಕು ಅವರು. ನೋಡು ಬಸ್ರಿ ಹೆಂಗ್ಸು, ನನ್ನ ಮಗಳು ಹೆಂಗವಳು ಏನು ಎತ್ತ ಅಂತ ಅವಳು ಬರ್ದಂಗೆ ನಮ್ಮ ಅವ್ರು ಹೆಂಗೆ ಹೋಯ್ತಾರೆ ಅನ್ನೋದು ನನಗೂ ಗೊತ್ತೈತೆ ಕಣ ಅಕ್ಕ. ಪಾಪ ಈ ಹೆಣ್ಮಗ ನನ್ನ ಎಷ್ಟು ಅರ್ಥ ಮಾಡ್ಕೊಂಡದೆ. ನಾನೇ ಹೆಣ್ಮಗಿನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಇವತ್ತೇ ಹೋಯ್ತೀನಿ ಗುಂಡಕ್ಕಯ್ಯನ ಮನೆ ಹತ್ರ ಹೋಗಿ ಕೇಳಿ ಕರ್ಕೊಂಬತ್ತೀನಿ. ಪಾಪಚ್ಚಿ ಅನ್ಸುತ್ತೆ. ನನ್ನ ಹೆಂಡ್ರಿಗೂ ಆಸೆ ಇತ್ತು ಅವ್ರ ಅಪ್ಪನ ಮನೆಯಾಗ ಹೋಗ್ಬೇಕು ಬಿಡ್ಬೇಕು ಅಂತೇಳಿ. ಈ ಹೆಣ್ಮಗು ಆಗೋ ಆಸೆ ಅದೇ, ಅದ್ರಾಗೇನು ತಪ್ಪೈತಿ? ಅಪ್ಪನ ಮನೆಯಾಗ ಎಲ್ಲ ಹೆಣ್ಮಕ್ಳು ಆಸೆ ಪಡೋದು ತಪ್ಪೇನಾ? ನಾನೇ ಹೋಗಿ ತಪ್ಪಾಯ್ತು ಬರ್ರಿ ಅಂತ ಹೇಳಿ ಕರ್ಕೊಬತ್ತೀನಿ. ಹೋಯ್ತೀನಿ, ಇವಾಗಲೇ ಹೋಯ್ತೀನಿ. ಅಕ್ಕಯ್ಯ, ಅದಕ್ಕೆ ಅಮ್ಮಂಗೆ ಬೇಜಾರು ಮಾಡ್ಬೇಡ ಕಣಕ್ಕಯ್ಯ. ನಾನು ತಮಾಷೆಗೂ ಮಾಡಿಲ್ಲ. ಮಾಡಕ್ಕೆ ಹೋಗ್ಬೇಡ. ನಂಗೆ ಬ್ಯಾಸ್ ಹತ್ತಂಗೆ ಆಗ್ಬಿಡುತ್ತೆ. ನಮ್ಮ ಅತ್ತಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರು ನನ್ನ ಕಣಕ್ಕಯ್ಯ. ನೀನು ಹಿಂಗೆ ಗೋಳಿ ಇಕ್ಕೊಂಬಿಟ್ರೆ ಅವ್ರನ್ನ ಹೆಂಗಿರುತ್ತೆ ಹೇಳು? ಗೋಳಿ ಇಕ್ಕೊಬಿಡ ಕಣಕ್ಕಯ್ಯ.
ಏ ಕುಂದ್ರಲ್ಲ ಯಾವ ಅತ್ಕೆಮ್ಮ ಯಾವ ಸೀಮೆಗಿಲ್ತಾರೆ ಅತ್ಕೆಮ್ಮನ ಕಾಣೆ ಈಗ ಬಂದವಳು ಹೆಚ್ಚಾಗ್ಬಿಟ್ಲಲ್ಲ ನಿನ್ಗೆ 30 ವರ್ಷದಿಂದ ನೋಡ್ಕೊಂಡವಳು ಹೆಚ್ಚಾಗಿಲ್ಲ ಇವಾಗ ಬಂದವಳು ಅಯ್ಯೋ ಅಕ್ಕೆ ಮೊದಲೆಲ್ಲ ಅಕ್ಕನ ಮಗಳು ಇವಾಗ ನೋಡು 3 ಹೊತ್ತವೆ ಅವಳದೇ ಗೊಂಗು ಅಯ್ಯೋ ಅತ್ಗೆ ಚಂದ್ರಿಕತ್ಗೆ ಎಲ್ಲೆಲ್ಲೂ ಇದನ್ನೇ ಕೇಳಿ ಬ್ಯಾಸರ್ ತಗೋಬಿಟ್ಟದೆ ಮನುಷ್ಯಗ ಜಲ್ಜಿ ಹಂಗ ಬೇರೆ ಮನೆ ಹೆಣ್ಮಕ್ಳ ಬಗ್ಗೆ ಕೆಡ್ತಾಗ ಮಾತಾಡಬಾರ್ದು ಕಣೆ. ಆಮ್ಯಾಗ ನಮ್ಮನೆ ಹೆಣ್ಮಕ್ಳ ಬಗ್ಗೆನೂ ಕೆಡ್ತಾಗ ಮಾತಾಡ್ತಾರ. ಸುಮ್ಮನಿರೇ ಹಂಗೆ ಮಾತಾಡಬೇಡ್ವಿ. ನಾವು ಒಂದು ಹೆಣ್ಣು ಗಂಡೆತ್ತಿ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ನಮ್ಮನೆ ಅಕಸ್ಮಾತ್ ಸೊಸೆ ಬಂದ್ರೆ ಹಿಂಗೆ ಇರುತ್ತಲ್ಲೇನ? ನೀನು ಹಿಂಗೆ ಮಾಡ್ತೀಯನೋ ಬಿಡತ್ತೈ. ಕಂಡೇನಿ ಸುಮ್ಕುತ್ಕ ನೀನೇನು ಇಲ್ದಿರೋದು ಆಡ್ಬೇಡ ನನ್ನ ಮಗಂಗ ಲವ್ ಮ್ಯಾರೇಜ್ ಆಲೇ ಬೇಡ ಅಂತ ಹೇಳ್ಕೊಡುದು. ನಾನು ಯಾವುದೇ ಕಣಕ್ಕೂ ಲವ್ ಮ್ಯಾರೇಜ್ ಮಾಡಕ್ಕಿಲ್ಲ. ಮಾಡಿದ್ರೆ ನಮ್ಮ ಮಟ್ಟಿ ಯಾಕೆ ಸೇರ್ಸಕ್ಕಿಲ್ಲ ತಿಳ್ಕೊಂಬಿಡೋದನ್ನ. ಇವಳಾರು ಆಸೆನಾರು ಇಟ್ಕೊಂತಾಳ. ನಾನು ಒಂದು ಹೆಸರು ಸುದ್ದ ಮಾತಾಡಬಾರ್ದು. ನನ್ನ ಸೊಸೆನ ಮಟ್ಟಿಯಾಕೆ ಬಂದಮೇಲೆ ನನ್ನ ಮಗಳೇ ಅಲ್ಲಿ ಹಿಂಗೆ ಹೋಗ್ಬಿಟ್ಟಾಳೆ ಅನ್ವಾಗ ನಮ್ಗೆ ತಿರ್ಗು ನೋಡಬಾರ್ದು. ಆ ಥರ ಕಡೆಯಾಕಾಗ್ಬಿಡ್ತೀವಿ ನಾವು. ಗೊತ್ತು ತಾನೇ ಹೆಂಗ ಅಂತೇಳಿ ತಿಳ್ಕೊಂಬಿಡೋದನ್ನ. ಅಲ್ಲ ನಮ್ಮ ಅತ್ತಿಗೆ ಲವ್ ಮಾಡಿ ಮದುವೆ ಆಗ್ಬಿಟ್ಟವಳೆ ಅಂದ್ಬಿಟ್ಟು ಏನು ಗೋಳಿಕಂತೀರಿ? ಅವಳಿಗೆ ಆಸೆ ಇತ್ತು ಅಂತ ನನ್ನ ಹತ್ರ ಹೇಳ್ಕೊಂಡ್ಲು. ಹೋಗಿ ಅಪ್ಪಂತವ ಹೇಳಿದ್ಲು, ಎದಕ್ಕಕ್ಕ ಹಿಂಗಾಡ್ತಿ ಹಿಂಗಾಡ್ತಿ? ನಿಂದು ಒಂಚೂರು ಭಾಳ ಆಗ್ಬಿಡ್ತು ಬಿಡಕ್ಕ. ನಿಮ್ಮ ಅದಕ್ಕೆ ಉಸಿರು ಒಳ್ಳೆ ಆಟ ನಿನಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನನಗೆ ಗೊತ್ತೈತೈತಿ. ನಿನ್ನ ಹತ್ರ ಹೇಳಿ ಅವಳ ಗಂಡನ ಹತ್ರ ಹೇಳಿ ಕರ್ಕೊಂಡು ಹೋಗ್ಬೇಕು ಬಿಡ್ಬೇಕು ಅಂತ ಮಾಡೋಳೆ. ಯವ್ವ ಇಂಥ ಸುಪ್ನತ್ಕಿತ್ತೆ ಆಟವ ನಾನು ಯಾವತ್ತು ಕಡೆ ನಮ್ಮಪ್ಪ ಯಾರ್ತಾವು ತಲೆ ತಗ್ಸಕ್ಕಿಲ್ಲ ಹೋಗೋಲ್ಲ ಕಮ್ಮಿ. ಏನಮ್ಮಿ ಏನು ಮಾಡ್ಕಂತಿ ಮುಚ್ಕೊಂಡು ಮನ್ಯಾಗ ಬಿದ್ದಿರು ಮಾಡ್ಕೊಂಬಂದ್ಮ್ಯಾಗ. ಅಯ್ಯೋ ಭಗವಂತ, ಇದೇನು ನಡೀತೈತಿ ಮನ್ಯಾಗ? ದೊಡ್ಡ ಆಡಂಬರನೇ ನಡೆದ್ರಂಗೈತಿ. ಯಾಕ ಏನಾಯ್ತಲ್ಲ ಐರೇವತ್ತ? ಎದಕ್ಕೆ ಜಗಳ ಮಾಡ್ತಿದ್ರಿ? ಚಂದ್ರಿಕಾ ಎದಕ್ಕ? ಅಕ್ಕಯ್ಯ ಏನಾಯ್ತಕ್ಕಯ್ಯ? ಏನಾಯ್ತು? ಎದಕ್ಕೆ ಜಗಳ ಮಾಡ್ತಿರೋದು ನೀನು? ಹ್ಞೂ ಕಣಪ್ಪ ಜಗಳ ಮಾಡ್ದಂಗೆ ಹಂಗೆ ಕುತ್ಕೊತಾರೆ. ನಮ್ಮ ಮನೆ ಯಾರು ರಂಡ್ರಂಗ ಮಾಡ್ಬೇಕು ಅನ್ಕಡಿರಿ. ನಮ್ಮಪ್ಪ ಯಾರು ತಾವು ತಲೆ ಬಗ್ದ ಇರೋನು ಹೋಗ ಅವ್ರಪ್ಪ ಅಂತ ಬಗ್ಲಿ ಏನ್ಬಿಟ್ಟು ಏನಾರು ಮಾತಾಡ್ತಿರೋದು. ಆ ಥರ ಮಾತಾಡ್ತಾಳೆ ನೋಡು. ಹೆಂಗಿರ್ಬೇಕು ಹೆಂಗೆ ಬಿಡ್ಬೇಕು ಏನು ಗೊತ್ತಾಗಕ್ಕಿಲ್ಲ ಏನ? ಕಲ್ಸು ಒಂಚೂರು ಬುದ್ಧಿಯ. ನಮಗೆ ಹೋಗಿ ಅವ್ರ ಅಪ್ಪನ ತಗೋಬೇಕಂತ ಅವ್ರ ಉಂತಕ ಏನು ಯಾವತ್ತಿಲ್ದರೆ ಆಸೆ ಹುಟ್ಟಿ ಬಂದ್ಬಿಟ್ಟದೆ. ನಂಗೆ ಅವನೇ ಇಲ್ಲವಪ್ಪ. ನಾನು ಹಂಗೆ ನಮ್ಮ ಅವ್ನು ತಗೋಬೇಕಂದ್ಬಿಟ್ಟು ಸಾಯ್ತವನೇ ಸತ್ತೋಬೇಕೇನ? ಅವ್ರ ಕಾಲಕ್ಕೆ ತಕ್ಕಂಗೆ ತಿಕ್ಕ ಮುಚ್ಕೊಂಡು ಇರೋ ಕೇಳು ನೀನು ಹೆಂಡ್ರಗ. ಇನ್ನು ಈ ವಿಚಾರ ಏನಾರು ನಮ್ಮ ಅಪ್ಪನ ಕಿವಿಯಾಗಿ ಬೀಳ್ಬೇಕು. ಐತಿ ಮಗನ ನಿಂಗೆ ಮರೆಯಬಾ. ಚಂದ್ರಿಕಾ ಸಮಾಧಾನ ಮಾಡ್ಕೊ. ಈ ವಿಚಾರದಾಗ ಎಲ್ಲಾರ್ಗೂ ತಂದೆ ತಾಯಿ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ನಾವು ತಾಯಿ ಇಲ್ದಂಗೆ ಬೆಳೆದಿಲ್ಲೇನೋ ಬಿಟ್ಟಿಲ್ಲೇನೋ. ನಾವು ಹೇಳೋದು ಅರ್ಥ ಮಾಡ್ಕೊ. ಅಪ್ಪಯ್ಯನ ಕಿವಿಯಕ್ಕೆ ಏನಾದ್ರು ಬೀಳ್ತಂದ್ರೆ ಇವಾಗ ನೋಡು, ಅಪ್ಪಯ್ಯ ಒಳಕಾರು ಬಿಟ್ಕೊಂಡು ನಾನು ಆಮೇಲೆ ಒದ್ದು ಬರೋಕ್ಕಾಗ್ಬಿಡ್ತಾನೆ. ಬೇಡ ಕಣ್ ಚಂದ್ರಿಕಾ, ಬೇಡ. ಕೇಳಕ್ಕೆ ಹೋಗ್ಬೇಡ, ನನಗೆ ಕ್ಷಮಿಸ್ಬಿಡು. ಇದೊಂದು ವಿಚಾರದಾಗ ನನ್ನ ಕೈಲಿ ಮಾಡೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಯವ ಇವ್ ನೋಡವ ಎಡ್ತಿಗುಲಮ್ನ ಅಕ್ಕನ ಎದುರಿಗೆ ಹೆಂಗೆ ಹೋಗಿ ಮಾತಾಡ್ತಾನೆ ಅವಳು ಕೈ ಹಿಡ್ಕೊಂಡು. ಅದ್ರಗಿತ್ತು ನನ್ನ ಮಗ ಇವ್ನ ನೆಟ್ವಾಗಿದ್ರೆ ನಮ್ಗೆ ಯಾಕೆ ಬೇಕಿತ್ತು ಇಂಥ ಪರಿಸ್ಥಿತಿ? ನೋಡ್ದ ಎಡ್ತಿನ ಕೈ ಹಿಡ್ಕೊಂಡು ಏನು ಹತ್ಕಂತ ಹೇಳ್ತಾನೆ. ಅಯ್ಯೋ ಚಂದ್ರಿಕಾ ಏನು ಸತ್ತೋಗ್ಬಿಟ್ಟವಳ ಏನೋ ಥರ ಮಾತಾಡ್ತಾನೆ. ಅದ್ರಗಿತ್ತು ನನ್ನ ಮಗ. ಅಯ್ಯೋ ರೀ, ನಾನೇನು ಬೇಕು ಅಂತ ಆಟ ಮಾಡಿಲ್ರಿ. ಏನೋ ಐರಾವತ ಕೇಳಿದಾಗ ನಮ್ಮ ಅಮ್ಮನೂ ಇದ್ದಿದ್ರೆ ಚೊಚ್ಚಿಲ್ಲ ಇದ್ರಿಗೆ ತಾಯಿ ಮನೆಯಾಗ ಆಗ್ಬೇಕಂತೇಳಿ ಆಸೆ ಇರುತ್ತೆ. ಹೆಣ್ಮಕ್ಳಿಗೆ ಅಂತ ತಂದಿದ್ದು. ಇವಾಗ 2 ತಿಂಗಳು ಇಂಥ ಆಸೆ ಎಲ್ಲ ಯಾಕೆ ಬೇಕು ಹೇಳಿ? ನಾನೇ ಆಸೆ ಪಟ್ಟಿದ್ದು ತಪ್ಪಾಯ್ತು. ನೀವು ಅಳ್ಬೇಡ್ರಿ, ನೀವು ಒಳಗೆ ನನ್ನ ಕೈಲಿ ನೋಡೋಕ್ಕಾಗಲ್ರಿ. ಆಗಲ್ಲ, ನೀವು ಒಳಗೆ ಹೋಗ್ಬೇಡ್ರಿ. ಆದರೂ ಚಂದ್ರಿಕಾ ಹೆಣ್ಮಕ್ಳಿಗೆ ಅವ್ರ ಅಪ್ಪನ ಮನೆಯಾಗ ಹೋಗ್ಬೇಕು ಬಿಡ್ಬೇಕು ಅಂತೆಲ್ಲ ಆಸೆ ಇರುತ್ತೆ. ಆದರೆ ನನ್ನಿಂದಾಗಿ ನಿನ್ಗೆ ಎಲ್ಲೂ ಹೋಗೋಕ್ಕೈತಿಲ್ಲ, ಬಿಡೋಕ್ಕೈತಿಲ್ಲ. ಏನವ ಮಾಡ್ತಿತ್ತೈ? ನೋಡಿಂಥ ಪರಿಸ್ಥಿತಿ ಐತಿ, ಏನೂ ಮಾಡೋಕ್ಕಾಗಕ್ಕಿಲ್ಲ. ನಮ್ಮ ಅಪ್ಪಯ್ಯ ಅಂತೂ ಯಾರು ತಾವು ಸೋತವನಲ್ಲ, ಬಗ್ದವನಲ್ಲ. ಅವನ್ನೇನಾರು ಹಿಂಗೆ ಮಾಡು ಅಂದರೆ ನನ್ನನ್ನು ಕೊಂದಾಗ್ಬಿಡ್ತಾನೆ. ಇನ್ನು ಯಾವತ್ತೂ ಮನೆಗೆ ಸೇರಿಸಲ್ಲ. ಈ ಕಡೆನೂ ಅರ್ಥ ಮಾಡ್ಕೊ ಚಂದ್ರಿಕಾ, ನಿಂದ ಅಮ್ಮಯ್ಯ ಅಂತೀನಿ. ಅಣ್ಣಯ್ಯೋ ಬಿಡೋ ಅಣ್ಣಯ್ಯ, ಯಾಕೆ ಹಂಗಾಡ್ತಿ? ಬಿಡೋ ಅಣ್ಣಯ್ಯ. ಅತ್ತಿಗೆ ಮಗ ಬೇಜಾರು ಮಾಡಬೇಡ್ರಿ ಎಲ್ಲರೂ. ಅಕ್ಕಯ್ಯನು ಇಷ್ಟೊತ್ತು ಗಂಟೆನೂ ಬೈದವಳೆ, ನೀನು ಸಮಾಧಾನದಿಂದ ಹೇಳಿದ್ರು ಯಾವುದೂ ಅರ್ಥ ಆಗಕ್ಕಿಲ್ಲ ಕಣಪ್ಪಯ್ಯ. ಅಣ್ಣಯ್ಯ ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದ್ದು. ನೆಟ್ವಾಗ ಮಾಡ್ತಾರ ಮೆಂಟ್ರು ಕೊಡ್ತಾನೆ. ನಾನು ಯಾವಾಗ ಬೈದಿನ ಅವಳಿಗೆ? ಯಾರು ಕೇಳ್ಕೊಂಡವ್ರು ನಿಜ ಅನ್ಕೊಬಿಡ್ಬೇಕು. ನಾನು ಯಾಕೆ ಬೈನ ಅವಳಿಗೆ? ಇಲ್ಲ ಕನಲ್ಲ ಹೋಗ್ಬೇಡ ಬಿಡ್ಬೇಡ, ನಮ್ಮ ಅಪ್ಪನ ಮನೆ ಮರ್ಯಾದೆ ತೆಗಿಬೇಡ ಅಂತೇಳಿ ಜೋರಾಗಿ ರೂಢಾಗಿ ಮಾತಾಡಿದೆ. ನೀನು ಮಾತಾಡೋದೆ, ನೀನು ನಿಧಾನಕ್ಕೆ ಮಾತಾಡಿ, ನಾನು ರೂಢಾಗಿ ಮಾತಾಡಿನಿ. ಹಂಗೆ ಹೇಳಿದ್ರೆ ಅರ್ಥ ಆಗೋದು ಕಣ. ಇಲ್ಲ ಅಂದ್ರೆ ಅಪ್ಪನ ಮನೆ ಅಂತ ಕೂತಿರ್ತಾ ಹೇಳಿದ್ರಾಗ ಏನು ತಪ್ಪೈತಿ? ನೀನು ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡ್ಲಾ ಇರೋವತ್ತ ನಮ್ಮ ಮಧ್ಯೆ ತಂದಿಡ್ತಿ. ಯಾಕೋ ಬಿಡು ಈಗ. ನಾ ಸಮ್ಮತಿಯಿಂದ ಹೇಳ್ತಾವನಿ ತಾನೆ, ಬುಟ್ಟಾಕು. ಈಗ ನಿನ್ಗೂ ಜಗಳ ಬೇಡ, ಅವಳಿಗೂ ಜಗಳ ಬೇಡ, ಬುಟ್ಟಾಕ್ರಿ. ಯಾಕೆ ಹಂಗೆ ಆಡ್ತೀರಿ? ಮನೆಯಾಗ ಅಪ್ಪನ ಕೈ ಬೇಗ ಏನಾರು ಬೈತಂದ್ರೆ ಜಗಳ ಮಾಡ್ತಾನೆ, ಸುಮ್ಕಿರ್ರಿ. ಅಲ್ಲ ಏಟು ದಿಮಾಕಲ್ಲಿ ಆಡ್ತಾರ ಅಣ್ಣ ತಮ್ಮ ಇಬ್ರು. ಏನು ಅವನು ಹತ್ತಿರ ಏನದು, ಇವನು ಅಯ್ಯೋ ಎಂಡ್ರೆ ಏನದು ಬರೀ ಇದೇ ಆಗ್ಬಿಡ್ತು. ಇವುಗಳು ನೋಡಿ ಬ್ಯಾಸ ತಗೋಬಿಡ್ತು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.